ರಾವಣ ರಾವಣ ಅನ್ಕೊಂಡ್ಲೆ ನಿಮ್ಗೆಲ್ಲ ಫಸ್ಟ್ ನೆನಪಾಗದೆ ಪುಷ್ಪಕ ವಿಮಾನ. ರಾವಣನ ಮರಣದ ನಂತರ ಪುಷ್ಪಕ ವಿಮಾನ ಎಲ್ಲೋಯ್ತೋ ಏನಾಯ್ತೋ ಯಾರಿಗೂ ಗೊತ್ತಿಲ್ಲ. ಮೊದ್ಲು ಪುಷ್ಪಕ ವಿಮಾನ ರಾವಣನ ಹತ್ರನೇ ಇತ್ತ ಅಥವಾ ರಾವಣ ಬೇರೆ ಯಾರ ಹತ್ರದಿಂದ ಪಡ್ಕೊಂಡಿದ್ದ? ಈಗ ಪುಷ್ಪಕ ವಿಮಾನ ಎಲ್ಲಿದೆ, ಏನಾಯ್ತು, ಹೇಗಿದೆ ಎಂಬುದೆಲ್ಲ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಿಂದೂ ಧರ್ಮೀಯರ ಪವಿತ್ರ ಗ್ರಂಥಗಳಲ್ಲಿ ಒಂದಾದ ರಾಮಾಯಣದಲ್ಲಿ ಪುಷ್ಪಕ ವಿಮಾನದ ಪ್ರಸ್ತಾವ ಬರುತ್ತದೆ. ಇದೊಂದು ವೈಶಿಷ್ಟ್ಯಪೂರ್ಣವಾದ ವಿಮಾನ. ಇದರ ವಿಶೇಷತೆ ಏನೆಂದರೆ, ಈ ವಿಮಾನದಲ್ಲಿ ಎಷ್ಟೇ ಜನರನ್ನು ತುಂಬಿದರೂ ಅದು ಹಿಗ್ಗಿ ಮತ್ತೂ ಒಬ್ಬ ವ್ಯಕ್ತಿಗೆ ಸಾಲುವಷ್ಟು ಸ್ಥಳ ಮಾಡಿಕೊಡುತ್ತೆ. ಹಿಂದೂ ಪುರಾಣಗಳ ಪ್ರಕಾರ ಈ ವಿಮಾನವನ್ನು ಧನಾಧಿಪತಿಯಾದ ಕುಬೇರ ತನಗಾಗಿ ಸೃಷ್ಟಿಸಿಕೊಂಡಿರ್ತಾನೆ. ನಂತರ ಇದನ್ನು ರಾವಣ ಅವನನ್ನು ಸೋಲಿಸಿ ಅಂದ್ರೆ ಕಳುವು ಮಾಡಿ ತನ್ನ ರಾಜ್ಯವಾದ ಲಂಕೆಯಲ್ಲಿ ಅದನ್ನು ತಂದಿಟ್ಕೊಂಡಿರ್ತಾನೆ. ಈ ರಾವಣ ಈ ವಿಮಾನವನ್ನು ಇಟ್ಕೊಂಡು ಸುಮ್ಮನೆ ಕೂರ್ತಿರ್ಲಿಲ್ಲ. ಸ್ವರ್ಗ ಮತ್ತು ಇತರ ಲೋಕಗಳಿಗೆ ಹೋಗಿ ದಾಳಿ ಮಾಡ್ತಿದ್ದ. ಈ ರಾವಣ ಸೀತೆಯನ್ನು ಕೂಡ ಇದೇ ಪುಷ್ಪಕ ವಿಮಾನದಲ್ಲಿ ಶ್ರೀಲಂಕಾಕ್ಕೆ ಅಪಹರಿಸಿಕೊಂಡು ಹೋಗಿದ್ದ. ಶ್ರೀರಾಮ ಸೀತಾ ಮಾತೆಯನ್ನು ಕರೆದುಕೊಂಡು 33 ಕೋಟಿ ವಾನರರ ಸೈನ್ಯ ಮತ್ತು ವಿಭೀಷಣರ ಜೊತೆ ಕುಳಿತು ಇದೇ ಪುಷ್ಪಕ ವಿಮಾನದಲ್ಲಿ ಭಾರತಕ್ಕೆ ಬಂದು ಇಳಿದಿರ್ತಾನೆ. ಶ್ರೀರಾಮ ಭಾರತಕ್ಕೆ ಬಂದ ನಂತರ ಅದನ್ನು ಕುಬೇರನ ಬಳಿಗೆ ಹೋಗುವಂತೆ ಆ ವಿಮಾನದ ಅಧಿದೇವತೆಗೆ ಹೇಳಿದನು. ಅದು ಸ್ವಯಂ ಚಾಲಿತ, ಅದು ತನ್ನ ಯಜಮಾನನ ಆಜ್ಞೆಯನ್ನು ಪಾಲಿಸುತ್ತದೆ. ಈ ಕಥೆಯಿಂದ ಭಾರತೀಯರಲ್ಲಿ ವಿಮಾನದ ಪರಿಕಲ್ಪನೆ ಅಂದರೆ ಬಯಕೆ ಬಹಳ ಹಿಂದಿನಿಂದಲೇ ಇತ್ತೆಂದು ತಿಳಿಯಲಾಗಿದೆ. ಭೂಮಿಯಲ್ಲಿ ನಡೆಯುವ ಯುದ್ಧವನ್ನು ನೋಡಲು ದೇವತೆಗಳು ವಿಮಾನದಲ್ಲಿ ಬರುತ್ತಿದ್ದರು ಎಂದು ಪುರಾಣಗಳಲ್ಲೂ ಹಾಗೂ ರಾಮಾಯಣ ಮಹಾಭಾರತದಲ್ಲೂ ಹೇಳಲಾಗಿದೆ. ಮನುಷ್ಯನಾದ ರಾವಣ ಮಾತ್ರ ಹೊರಬಲದಿಂದ ಯುದ್ಧದಲ್ಲಿ ದೇವತೆಗಳನ್ನು ಸೋಲಿಸಿ ಅಣ್ಣ ಕುಬೇರನ ವಿಮಾನವನ್ನು ತಾನು ತಂದಿಟ್ಟುಕೊಂಡಿದ್ದ. ಮುಂದೆ ಪುಷ್ಪಕ ವಿಮಾನ ಎಲ್ಲಿ ಹೋಯಿತು ಎಂದು ಯಾರಿಗೂ ಗೊತ್ತಿಲ್ಲ. ಕೆಲವರು ಹಿಮಾಲಯದ ಗುಹೆಯಲ್ಲಿ ಪುಷ್ಪಕ ವಿಮಾನವಿದೆ, ಗುಹೆಯೊಳಗೆ ಹೋಗಲು ಯಾವುದೇ ಮಾರ್ಗವಿಲ್ಲ ಎಂದು ಹೇಳುತ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಹೆಚ್ಚಿನ ಇದೇ ತರ ದಂತಕಥೆಗಳನ್ನು ನಿಮ್ಮ ಮುಂದೆ ತರಲು ಪ್ರಯತ್ನ ಮಾಡ್ತೇವೆ. ಧನ್ಯವಾದಗಳು. ಟೇಕ್ ಕೇರ್. ಬಾಯ್.